ಬಸ್ನಲ್ಲಿ ಕ್ಲೀನರ್ ಕೆಲಸ ಮಾಡೋರು ಟವಲ್ ಕರ್ಚೀಫ್ ಬಳಸೋದು ಕಾಮನ್. ಆದರೆ ಹೀಗೆ ತಾನು ಬಳಸಿದ ಶಾಲ್ನಿಂದಲೇ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರೋ ಪರಿಸ್ಥಿತಿ ಬಂತೆ. ಹಾಗಿದ್ರೆ ಆತ ಬಳಸಿದ ಶಾಲ್ನಲ್ಲಿ ಏನಿತ್ತು, ಯಾವ ಕಲರ್ ಇತ್ತು ಆ್ಯಂಡ್ ಯಾವ ಕಾರಣಕ್ಕೆ ಗಲಾಟೆ ಆಯಿತು, ಆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಈ ವಿಡಿಯೋ ನೋಡಿದ್ರೆ ಬೇಕು ಅಂತ ಗಲಾಟೆ ಮಾಡಿರೋ ಡೌಟ್ ಪಕ್ಕಾ ಬರುತ್ತೆ. ಈತ ಹಿಮಾಚಲ ಪ್ರದೇಶದಿಂದ ಬಂದು ಜೀವನ ಮಾಡ್ತಿದ್ದ. ದುಡಿಮೆಗಾಗಿ ಬಸ್ನಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದ. ಹೀಗಿರ್ಬೇಕಾದ್ರೆ ಅನ್ಯ ಕೋಮಿನ ಪುಂಡರು ಗೂಂಡಾಗಿರಿ ಮಾಡಿ ಕ್ಷುಲ್ಲಕ ಕಾರಣಕ್ಕೆ ಅಮಾಯಕ ಕೂಲಿ ಕಾರ್ಮಿಕನಿಗೆ ಹಲ್ಲೆ ಮಾಡಿದ್ದಾರೆ. ಕೇಸರಿ ಶಾಲು ಹಾಕಿದ್ದಕ್ಕೆ ದುರುಳರಿಂದ ಭೀಕರ ಹಲ್ಲೆ. ಅನ್ಯ ಕೋಮಿನ ಗ್ಯಾಂಗ್ನಿಂದ ಕಾರ್ಮಿಕನಿಗೆ ಗೂಸ. ದಾಳಿ ಮಾಡಿದ ಕೋಮು ಕ್ರಿಮಿಗಳು ಕೊನೆಗೂ ಅಂದ. ಕೇಸರಿ ಶಾಲು ಹಾಕೊಂಡು ಕೆಲಸ ಮಾಡ್ತಿದ್ದ ಸುರೇಂದ್ರ ಕುಮಾರ್ ಎಂಬ ವ್ಯಕ್ತಿಗೆ ಅನ್ಯ ಕೋಮಿನ ಯುವಕರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನ ಅನ್ವಯ ಅನ್ಯ ಕೋಮಿನ ಯುವಕರ ವಿರುದ್ಧ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಮೂವರನ್ನ ಬಂಧಿಸಿದ್ದಾರೆ. ಇಮ್ರಾನ್, ತಬ್ರೇಜ್, ಅಜೀಜ್ ಬಂಧಿತ ಆರೋಪಿಗಳು. ಅದು ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ರಿಜಿಸ್ಟರ್ ಅಲ್ಲಿ 3 ಜನಕ್ಕೆ ತಕ್ಷಣ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರು ಅರೆಸ್ಟ್ ಮಾಡಿ ಅದು ಏನೋ ಆ ಲೆವೆಲಲ್ಲಿ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಯಾವುದು ಸಮಸ್ಯೆ ಆಗಿಲ್ಲ. ಮತ್ತು ನಾವು ಅಪೀಲ್ ಮಾಡ್ತೀವಿ, ಇಂಥ ಯಾವುದು ಕ್ರೈಮ್ ಆದರೆ ತಕ್ಷಣ ನಮ್ಮ ಪೊಲೀಸ್ಗೆ ರಿಪೋರ್ಟ್ ಮಾಡಿದರೆ ನಾವು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ಒಂದು ಇಂಪಾರ್ಟೆನ್ಸ್ ಕೊಟ್ಟರೆ ಕ್ರೈಮ್ ಇದೆ, ಅದು ಯಾರು ಕ್ರೈಮ್ ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಆ ನಿಟ್ಟಿನಲ್ಲಿ ತಕ್ಷಣ ನಮ್ಮ ಸುರೇಂದ್ರ ಕುಮಾರ್ ಎಂಬುವವರು ಭಾನುವಾರ ಖಾಸಗಿ ಬಸ್ಗೆ ಲೋಡ್ ಅನ್ಲೋಡ್ ಮಾಡ್ತಿದ್ದ ಸಮಯದಲ್ಲಿ ಇಬ್ಬರು ಅಪರಿಚಿತ ಯುವಕರು ಬಂದು ಕೇಸರಿ ಶಾಲು ಯಾಕೆ ಹಾಕೊಂಡಿದ್ಯಾ ಅಂತ ಕ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾರೆ. ಇದನ್ನ ಗಮನಿಸಿದ ಮಾಲೀಕ ಹರಿಕೃಷ್ಣನ್ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಗಲಾಟೆ ಶುರು ಮಾಡಿ ಇಲ್ಲಿ ಕೇಸರಿ ಶಾಲು ಹಾಕಬಾರದು ಅಂತ ಮುಖಾಮೂತಿಗೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಟಿ ಶರ್ಟ್ ಹರಿದು ಹಾಕಿ ಧಮಕಿ ಹಾಕಿದ್ರಂತೆ. ಇದರಿಂದ ಭಯಗೊಂಡ ಹರಿಕೃಷ್ಣನ್ ಕಲಾಸಿಪಾಳ್ಯ ಠಾಣೆಗೆ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿಟಿವಿ ವಿಡಿಯೋಗಳನ್ನ ಪರಿಶೀಲನೆ ಮಾಡಿ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ, ಅದಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ. ಮೇಲೆ ಮುಂದೆ ಲೀಗಲಿ ಏನು ಮಾಡಬೇಕು. ಪೊಲೀಸರು ಬಂಧಿತ ಮೂವರು ಆರೋಪಿಗಳ ಹಿನ್ನೆಲೆ ಕಲೆ ಹಾಕ್ತಿದ್ದಾರೆ. ಆರೋಪಿಗಳ ವಿರುದ್ಧ ಬೇರೆ ಬೇರೆ ಕಡೆಗಳಲ್ಲಿ ಅಪರಾಧ ಪ್ರಕರಣಗಳು ಏನಾದರೂ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಿದೆ. ವಿಡಿಯೋ ಕ್ಲಿಪ್ಗಳು ಸಿಕ್ಕಿದ್ದು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಗೃಹ ಸಚಿವರು ಹೇಳಿದ್ದಾರೆ. ಹೀಗಾಗಿ ಆತನಿಗೆ ಆ ಶಾಲ್ ಯಾವುದು, ಏತಕ್ಕಾಗಿ ಉಪಯೋಗಿಸುತ್ತಾರೆ ಅನ್ನೋದರ ಬಗ್ಗೆ ಗೊತ್ತಿಲ್ಲ. ಕೇವಲ ಹೊಟ್ಟೆಪಾಡಿಗಾಗಿ ದುಡಿಯುವ ಶ್ರಮಜೀವಿ ಅಷ್ಟೇ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.